ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟಲ್ಲಿ ಏನು ಬೆಲೆಗೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಫ್ಲವರ್ಸ್ ಮಾರ್ಕೆಟ್ ಇವತ್ತು ಟುಡೇ ರೇಟ್ ಇವತ್ತು ಇದು HKS ಮಂಡಿ ರೇಟ್ಗಳು ಮಾತ್ರ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಎಲ್ಲ ರೈತರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟ್ ಇವತ್ತಿನ ಬೆಲೆಯಿಂದ ನಿನ್ನೆಗಿಂತ ಮಳೆಗಿಂತ ಸ್ವಲ್ಪ ಡೌನ್ ಇದೆ. ಮಳೆಯಿಂದ ಮೆರಾಬಲ್ ಕೆಜಿ 150 ರೂಪಾಯಿಂದ 200 ರೂಪಾಯಿ, ಮ್ಯಾಂಗೋ ಕೆಜಿ 150 ರೂಪಾಯಿಂದ 200 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಇರೋದು. ಎಂದಾಗಿಂತ ಒಂಚೂರು ರೇಟ್ ಡೌನ್ ಆಗಿದೆ ಅಷ್ಟೇ ಇವತ್ತು. ಚಾಕ್ಲೇಟ್ ಕೆಜಿ 150 ರೂಪಾಯಿಂದ 180 ರೂಪಾಯಿ, ಐಶ್ವರ್ಯ ಕೆಜಿ 110 ರೂಪಾಯಿಂದ 180 ರೂಪಾಯಿವರೆಗೂ ಹೋಗ್ತದೆ. ಸೆಂಟೆಲ್ಲ ಕೆಜಿ 80 ರೂಪಾಯಿಂದ 140 ರೂಪಾಯಿ, ಸೆಂಟ್ ವೈಟ್ ಕೆಜಿ 100 ರೂಪಾಯಿಂದ 150 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಅದು. ನಿಮ್ಮ ಟೊಮೊಟೊ ಬೆಳೆಗಳಲ್ಲಾಗಿರ್ಬೋದು, ಹೂವಿನ ಬೆಳೆಗಳಲ್ಲಾಗಿರ್ಬೋದು, ಹಾಗೆ ರೋಸ್ ಬೆಳೆಗಳಲ್ಲಿ ವಿಲ್ಟು ಸಮಸ್ಯೆ ಹೆಚ್ಚಾಗಿ, ವಿಲ್ಟು ಮತ್ತು ಸ್ಕೇಲ್ ರೋಗ ಹೆಚ್ಚಾಗಿ ಗಿಡ ಏನಾದರೂ ಡ್ರೈ ಬ್ಯಾಕ್ ಆಗ್ತಾ ಇದೆಯಾ? ಈ ಒಂದು ಡ್ರೈ ಬ್ಯಾಕ್ಗೆ ಅಂದರೆ ವಿಲ್ಟು ಸಮಸ್ಯೆಗೆ ನೀವು ಬೇರೆ ಬೇರೆ ಸಿಂಪಡಣೆಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಬಂದಿಲ್ಲ ಅಂದರೆ, ಸೊ ಈ ಒಂದು ಸಮಸ್ಯೆಗೆ ನಮ್ಮ ವೈರಿಗನ್ನ ಸಾಯಿಲ್ ಅಪ್ಲಿಕೇಶನ್ ಮಾಡೋದ್ರಿಂದ ಈ ಒಂದು ವಿಲ್ಟು ಸಮಸ್ಯೆಗೆ ಉತ್ತಮ ಪರಿಹಾರನ ನೀವು ಕಂಡುಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು, ನಮಸ್ಕಾರ. ಚೆಂಡು ಎಲ್ಲ ಕೆಜಿ 10 ರೂಪಾಯಿಂದ 30 ರೂಪಾಯಿ, ಚೆಂಡು ರೇಟ್ ಕೆಜಿ 10 ರೂಪಾಯಿಂದ ಒಳ್ಳೆ ಕ್ವಾಲಿಟಿ 15 ರೂಪಾಯಿಂದ 30 ರೂಪಾಯಿಗೆ ತ್ಯಾವ ಇಲ್ದಿರೋ ಹೂವು. ಡಾಲಿ ಹೂವು ಕೆಜಿ 100 ರೂಪಾಯಿಂದ 200 ರೂಪಾಯಿ, ಸ್ಯಾಂಡಲ್ ಹೂವು ಕೆಜಿ 80 ರೂಪಾಯಿಂದ 120 ರೂಪಾಯಿ, ಟೈಗರ್ ಹೂವು ಕೆಜಿ 100 ರೂಪಾಯಿಂದ 200 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಇರೋದು. ಗಿಲ್ಲಿ ಎಲ್ಲ ಕೆಜಿ 100 ರೂಪಾಯಿಂದ 180 ರೂಪಾಯಿ, ಮ್ಯಾರಿಗೋಲ್ಡ್ ಕೆಜಿ 110 ರೂಪಾಯಿಂದ 150 ರೂಪಾಯಿ, ಪನ್ನೀರ್ ಸೊಪ್ಪು ಕೆಜಿ 100 ರೂಪಾಯಿಂದ 150 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಇದು. ಪೂರ್ಣಿಮಾ ವೈಟ್ ಕೆಜಿ 80 ರೂಪಾಯಿಂದ 120 ರೂಪಾಯಿ, ಪೂರ್ಣಿಮಾ ಎಲ್ಲ ಕೆಜಿ 80 ರೂಪಾಯಿಂದ 100-120 ರೂಪಾಯಿ, ಪರ್ಪಲ್ ಕೆಜಿ 140 ರೂಪಾಯಿಂದ 180 ರೂಪಾಯಿ ಹೋಗಿದೆ. ಇದು ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟ್ ವಿವಿಧ ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಅದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.